ಬ್ಯಾಗು ಇಡಿ ಸೀದಾ ನಡಿ ಡೇ 26 ಫಾರ್ಮಿಂಗ್ ಲಾಗ್. ಇವತ್ತು ಔಷಧಿ ಹೊಡೆಯಕ್ ಹೋಗ್ಬೇಕು, ತಿಂಡಿ ತಿನ್ನ ಅಂತ ಹೋಟ್ಲಿಗೆ ಹೋಗಿದ್ದೆ. ಅಲ್ಲಿ ಇವ್ರಂತೂ ಅವರಿಗೆ ಹೆಂಗ್ ಇಷ್ಟನೋ ಹಂಗೆ ಕುಣಿತಿದ್ರು. ಈ ತರ ಎಂಜಾಯ್ ಮಾಡಕ್ಕೆ ನಮ್ಮ ಹತ್ರ ಕೋಟಿಗಟ್ಲೆ ಹಣ ಆಸ್ತಿ ಇಲ್ದೇ ಇದ್ರು ಖುಷಿಗಂತೂ ಬಡತನನೇ ಇಲ್ಲ ಗುರು. ನಾವು ದೊಡ್ಡವ್ರ ಆಗ್ತಾ ಅವ್ರೇನ್ ಅನ್ಕೊಂತಾರೋ ಅಂತ ಯೋಚನೆ ಮಾಡಿ ನಮ್ಮ ಖುಷಿ ಕ್ಷಣಗಳನ್ನ ಬಿಟ್ಕೊಡ್ತೀವಿ. ಅಲ್ಲಿಂದ ಬಂದು ಮುಸ್ರೆ ಇಟ್ಟು 3 ಡ್ರಮ್ ನೀರು 2 ಕ್ಯಾನ್ ಔಷಧಿ ತಗೊಂಡು ನಾನು ನಮ್ಮ ಅಣ್ಣರಿಬ್ರು ಟ್ಯಾಕ್ರಿ ತಗೊಂಡು ಹೊಲಕ್ ಹೋದ್ವಿ. ನನ್ ಡ್ಯೂಟಿ ನೀರ್ ಹಾಕೋದು. ಔಷಧಿ ಕಲ್ಸಿ ಕ್ಯಾನ್ ಲೋಡ್ ಮಾಡಿ ಅವ್ರಿಗೆ ಹಾಕಿ ಕಳಿಸಿದೆ. ನಾ ಕಡ್ಡಿ ಮುರ್ಕೊಂಡು ಬಾರ್ಡರ್ ಹಾಕಿದೆ. ಬಾರ್ಡರ್ ದಾಟಿ ಈ ಕಡೆಗ್ ನಾನು ಬರಲ್ಲ, ಆ ಕಡೆಗ್ ನೀವು ಬರ್ಬಾರ್ದಂತ ಹೇಳಿದ್ರೆ ಮಿಕ್ಕಿದ್ ಹೊಲನು ಎಲ್ಲ ನಾನೇ ಔಷಧಿ ಹೊಡಿಬೇಕಾಗುತ್ತೆ ಅಂತ ಸುಮ್ನೆ ಕಡ್ಡಿ ಸಿಕ್ಸಿದೆ. ಕಡ್ಡಿನ ನಾನು ಯಾಕೆ ಈ ತರ ಸಿಕ್ಸ್ತಿದ್ದೀನಿ ಅಂದ್ರೆ ಸೀದಾ ಓಡಾಡ್ತಿದ್ರೆ ಗೊತ್ತಾಗಲ್ಲ, ಅದಕ್ಕೆ ಈ ತರ ಮಾಡಿದೆ. ಜೋಳ ಮೊನ್ನೆ ನೀರ್ ಇಲ್ದೆ ಅಷ್ಟು ಒಣಗ್ತಾ ಇತ್ತು. ಇವಾಗ ನೀರ್ ಹಾಸಿದ್ಮೇಲೆ ಅರಳಿದ ಕಮಲ ತರ ಎಲ್ಲಾ ಚೆನ್ನಾಗಿದಾವ್. ನಿನ್ನೇನು ಒಂದ್ ಸ್ವಲ್ಪ ಮಳೆನೂ ಕೂಡ ಬಂತು. ಆದ್ರೆ ನನ್ ಮಗಂದು ಮಳೆ 2 ದಿನ ಮುಂದ್ ಬಂದಿದ್ರೆ ನಾವು ಒಂದ್ ಸ್ವಲ್ಪ ಆರಾಮಾಗಿ ಇರ್ತಿದ್ವಪ್ಪ. ಅದಕ್ಕೆ ನಮ್ ಕೊಟ್ಟಗೆ ಕೆಲಸ ಮಾಡ್ಸೋಕೆ ಎಷ್ಟು ಖುಷಿ ನೋಡಿ. 2 ದಿನ ನೀರ್ ಹಾಸಿದ್ಮೇಲೆ ಮಳೆ ಬಂದಿದೆ. ಏನೋ ಒಟ್ನಲ್ಲಿ ನಮ್ಗೆ ಮಳೆ ಬಂದ್ರೆ ಸಾಕಾಗಿತ್ತು. ಮಳೆ ಬಂದು ನಮ್ ಬೆಳೆಗೆ ಸ್ವಲ್ಪ ಸಮಾಧಾನ ಆಗಿದೆ. ಔಷಧಿ ಹೆಸರು ನಾನೇನ್ ಹೇಳೋದ್ ಬೇಡ, ತೋರ್ಸಿನಲ್ಲ ನೀವೇ ಓದಿ. 3 ಡ್ರಮ್ ಅಲ್ಲಿ ಇದ್ದ ನೀರ್ನ 2ಕ್ಕೆ ಶಿಫ್ಟ್ ಮಾಡಿದೆ. ಒಂದನ್ನ ನೋಡೋ ಹೊಲದಲ್ಲಿ ಒಯ್ದಿಟ್ಟು ನೀರ್ ತುಂಬಿಸಿದೆ. ನನ್ಗೂ ಸ್ವಲ್ಪ ಅಡ್ಕೋಕೆ ಕಮ್ಮಿ ಆಗ್ಲಿ ಅಂತ. ಹೆಂಗೋ ಕರೆಂಟ್ ಬೇರೆ ಇತ್ತ, ಬೇಗ ತುಂಬಿಸಿಟ್ಟೆ. ಈ ಮರದಲ್ಲಿ ಒಂದು ಪಕ್ಷಿ ಇತ್ತು ಗುರು. ನಾನು ವಿಡಿಯೋ ಮಾಡಕ್ಕಿಂತ ಮುಂಚೆ ಸಖತ್ತಾಗಿ ಕೂಗ್ತಿತ್ತು. ಇನ್ನೇನ್ ನಾನು ವಿಡಿಯೋ ಆನ್ ಮಾಡ್ದೆ, ನೋಡಿದ್ರೆ ಆರೇ ಹೋಯ್ತು. ಇನ್ನೇನ್ ಮಾಡೋಣ, ನಾನೇ ಅದ್ರ ತರ ಕೂಗೋಣ ಅಂತ ಮಾಡಿದ್ದೆ. ನನ್ ರಾಗ ಕೇಳಿ ಮತ್ತೆ ಎಲ್ಲಿ ನೀವು ಫೋನ್ ಬಿಸಾಕಿದ್ರೆ ಆಮೇಲೆ ನಾನ್ ಬಂದ್ ಎಲ್ಲಿ ರೆಡಿ ಮಾಡಿಸ್ಕೊಳ್ಳಿ. ಮೊದ್ಲೇ ಪ್ರೋಟೀನ್ ತಗೊಳಕ್ಕೆ ದುಡ್ಡಿಲ್ಲ, ಆಮೇಲೆ ನನ್ ಕತೆ ಅಷ್ಟೇ. ಔಷಧಿ ಹೊಡೆದು ಮೇಲೆ ಹೋಗ್ತಿದ್ದಂಗೆ ನಾನು ಟ್ಯಾಕ್ರಿ ತಗೊಂಡ್ ಮೇಲೆ ಹೋದೆ. ಮತ್ತೆ ಮೇಲೆ ಬಾರ್ಡ್ರಿಗೆ 4 ಪೈಪ್ ಅಲ್ಲೇ ಇದ್ವು, ಅವನು ಹಾಕಿದೆ. ಕಲ್ಸಿದ್ದ ಔಷಧಿ ಖಾಲಿ ಆಯ್ತು. ಮತ್ತೆ ಕಲ್ಸ್ಕೊಂಡು ಅವ್ರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಔಷಧಿ ಹಾಕಿ ನೀರ್ ಹಾಕ್ತಿದ್ದೆ. ಒಳ್ಳೆ ಗಾಳಿ ಬರ್ತಿತ್ತು. ಮೇಲತ್ತಿ ವಿಡಿಯೋ ಮಾಡ್ಕೊಂಡು ಹಂಗೆ ನಂದು ಮಾಡ್ಕೊಂಡೆ. ನೋಡಿ ನಿಮ್ಗೆ ತೋರ್ಸ್ಬೇಕಂತ ಎಲ್ಲೆಲ್ಲಿಂದ ಹತ್ತಿ ವಿಡಿಯೋ ಮಾಡ್ತಾ ಇದೀನಿ ಗುರು. ಆ ಗಾಳಿ, ಆ ವ್ಯೂ ನೋಡಕ್ಕೆ ನೆಕ್ಸ್ಟ್ ಲೆವೆಲ್ ವ್ಯೂ ಅನ್ಕೊಳ್ಳಿ. ಇನ್ನೇನ್ ಹೊಲ ಹೊಡೆದ್ ಆಗ್ಬೇಕು, ಕೈ ಕೊಟ್ಟು ನೋಡಿ ಕ್ಯಾನ್ಗಳು. ನಾನ್ ಯಾಕೋ ಎಲ್ಲಿ ಏನು ಎಡವಟ್ ಆಗಿಲ್ಲಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಈ ಕಡೆ ಕ್ಯಾನ್ ಕೈ ಕೊಟ್ರೆ ಆ ಕಡೆ ಮಳೆನೂ ಆಶೀರ್ವಾದ ಮಾಡ್ತು ಸ್ವಲ್ಪ. ಇನ್ನೊಂದ್ 5 ಕ್ಯಾನ್ ಇತ್ತು. ಮಳೆ ಬಿಟ್ಮೇಲೆ ಅದನ್ನ ಫಿನಿಶ್ ಮಾಡಿ ಬಂದು ಸ್ನಾನ ಮಾಡ್ಕೊಂಡು ಊಟ ಮಾಡಿ ಸೀದಾ ಸ್ವರ್ಗಕ್ಕೆ ಹೋದೆ. ಸಿಗುವ ನಾಳೆ. ಬಾಯ್ ಬಾಯ್.